ಜೆಡಿಎಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದಕ್ಕೆ ಸಹಿಸಿದ ಕೊಪ್ಪ ಗ್ರಾಮದ ಕಾಂಗ್ರೆಸ್ ಪಕ್ಷದ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯೆ ಮನು ಯೋಗಾನಂದರವರು ಏಕಾಏಕಿ ಅಂಗಡಿಯನ್ನು ಬಲವಂತವಾಗಿ ಮುಚ್ಚಿಸಿದ್ದಾರೆ ಎಂದು ಅಲ್ಪಸಂಖ್ಯಾತರ ಮಂಡ್ಯ ಜಿಲ್ಲಾ ಉಪಾಧ್ಯಕ್ಷೆ ಸಭಾನಾರವರು ಆರೋಪಿಸಿದ್ದಾರೆ. ನಾನು ಸುಮಾರು 20 ವರ್ಷಗಳಿಂದ ಜೆಡಿಎಸ್ನಲ್ಲಿ ಗುರುತಿಸಿಕೊಂಡಿದ್ದು ಪಕ್ಷದಲ್ಲಿ ಕೆಲಸ ಮಾಡಿದ್ದೇನೆ. ಇದನ್ನು ಸಹಿಸದ ಮನು ಯೋಗಾನಂದರವರು ನನ್ನನ್ನು ಕಾಂಗ್ರೆಸ್ಗೆ ಸೇರಲು ಒತ್ತಡ ಹೇರಿದರು. ನಾನು ಇದಕ್ಕೆ ಒಪ್ಪಿಗೆ ನೀಡದ ಕಾರಣ ಒಂದು ಅಂಗಡಿಯನ್ನು ಬಾಡಿಗೆಗೆ ಪಡೆದು ದುಡಿಮೆ ಮಾಡುತ್ತಿದ್ದು, ಇವಾಗ ನಮಗೆ ಆಧಾರವಾಗಿದ್ದ ಒಂದು ಅಂಗಡಿಯನ್ನು ಬಾಗಿಲು ಹಾಕಿಸಿದ್ದಾರೆ. ಇಂದು ನಾವು ಬೀದಿಗೆ ಬಿದ್ದಿದ್ದೇವೆ ಎಂದು ಅಳಲು ತೋಡಿಕೊಂಡಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಂಡ್ಯ ಜಿಲ್ಲಾ ಜೆಡಿಎಸ್ ಉಪಾಧ್ಯಕ್ಷ ಕುಶಾಲ್ ಕೃಷ್ಣ, ಶ್ರೀರಂಗಪಟ್ಟಣ ಮಹಿಳಾ ಜೆಡಿಎಸ್ ಮುಖಂಡರಾದ ಶ್ರೀಮತಿ ಸವಿತಾ ನಂದೀಶ್ರವರು ಉಪಸ್ಥಿತರಿದ್ದರು. ನಾನೊಂದು ಮುಸ್ಲಿಂ ಮಹಿಳೆ ಆಗಿದ್ದೀನಿ. ನಾನೊಂದು 16 ವರ್ಷದಿಂದ ನಾನು JDS ಪಕ್ಷದಲ್ಲೇ ಕೆಲಸ ಮಾಡ್ತಿದ್ದೀನಿ. ನಾನು ಈಗಲೂ ಸಹ JDSಲ್ಲೇ ಇದ್ದೀನಿ. ಮತ್ತು JDS ಮತ್ತು ಏನು BJP ಮೈತ್ರಿ ಪಕ್ಷವಾಗಿದ್ದರಿಂದ ನಾನು ಇದರಲ್ಲೇ ವರ್ಕ್ ಮಾಡ್ತಿದ್ದೀನಿ. ನಾನು ಇತ್ತೀಚೆಗೆ ವರ್ಕ್ ಮಾಡ್ತಿದ್ದಲ್ಲ, ಆಗ ನನಗೇನು ಮಾಡಿದ್ರು, ನಾನು ಒಂದು ಸ್ವಲ್ಪ ತುಂಬಾ ಕಷ್ಟಪಡ್ತಿದ್ದೀನಿ ನಮ್ಮ JDS ಪಕ್ಷಕ್ಕೋಸ್ಕರ. ಆವಾಗ ನಾನೊಂದು ಚಿಕ್ಕ ಅಂಗಡಿ ಇಟ್ಕೊಂಡಿದ್ದೀವಿ ನಾವು, ಟೈಲರಿಂಗ್ ಅಂಗಡಿ ಕೊಪ್ಪದಲ್ಲೇ. ಅದು ಬಂದು ಕಾಂಗ್ರೆಸ್ ಅವ್ರ ಅಂಗಡಿನೇ, ಅದು ನಾವು ಬಾಡಿಗೆಗಿರೋದು. ನಮ್ಮ ಹಸ್ಬೆಂಡ್ ಟೈಲರು, ನಾವು ಒಂದು ಸ್ವಲ್ಪ ತೀರಾ ಬಡವರೇ ನಾವು ಲೆಕ್ಕ ನೋಡಿದ್ರೆ. ನನಗೇನು ಮಾಡಿದ್ರು ಅಂದರೆ ಒಂದು ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಒಂದು ಫೋನ್ ಮಾಡಿದ್ರು, ಏನಂತ ಹೇಳ್ಬಿಟ್ಟು, ನೀನೇನಾದರೂ ನಮ್ಮ ಪಕ್ಷವಾಗಿ ನೀನು ಹೋರಾಟ ಕೊಟ್ಟರೆ, ಕಾಂಗ್ರೆಸ್ ಪಕ್ಷಕ್ಕೆ ಹೋರಾಟ ಕೊಟ್ಟರೆ ನಾನು ನಿಮಗೆ ಅಂಗಡಿ ಕೊಡ್ತೀನಿ. ಏನಾದರೂ ನೀನು JDSಗೆ ಮಾಡ್ತೀನಿ ಅಂದರೆ ನಾವು ಇವಾಗಲೇ ಅಂಗಡಿ ಮುಚ್ಚಿಸ್ತೀವಿ ಅಂತ ಹೇಳಿದ್ರು. ನಾವು ಸ್ವಲ್ಪ ಹೇಳಿದೆ, ನಮಗೊಂದು ಸ್ವಲ್ಪ ಕಾಲಾವಕಾಶ ಕೊಡಿ, ನಾವು ಇದ್ರ ಬಗ್ಗೆ ರಾತ್ರಿ ಗಂಟೆ ಚರ್ಚೆ ಮಾಡಿ ಹೇಳ್ತೀವಿ ಅಂತ ಹೇಳ್ದು. ಬಟ್ ನಮಗೆ ಹಿಂಸೆ ಮಾಡಿ ನನ್ನ ಬಗ್ಗೆ ಕೆಟ್ಟದಾಗಿ ಹೇಳಿ, ನಿಮ್ಮ ಮುಸಲ್ಮಾನರು ಯಾರೂ ನಿಮ್ಗೆ ಸಪೋರ್ಟ್ ಮಾಡಲ್ಲ, ನಿಮಗೆ JDSಲ್ಲೂ ಸಪೋರ್ಟ್ ಮಾಡಲ್ಲ, ನೀನು ಬಿಟ್ಬಿಡು, ಇಲ್ಲ ಅಂದರೆ ನಾನು ನಿಮಗೆ ಟಾರ್ಚರ್ ಕೊಡ್ತೀನಿ ಅಂತ ತುಂಬ ಒಂಥರ ಒಂದು ಇನ್ಸಲ್ಟ್ ಮಾಡಿದ್ದಾರೆ. ಆದ್ದರಿಂದ ನಾವೇನು ಮಾಡ್ದೋ, ಇಲ್ಲ ನಾವು ಸ್ವಲ್ಪ ಟೈಮ್ ತೊಗೊಂಡು ಕೊಡಲಿಲ್ಲ, ಹಿಂಸೆಯಿಂದ ನಮಗೆ ಅಂಗಡಿ ಖಾಲಿ ಮಾಡಿಸೋರೆ. ಮತ್ತು ನಮ್ಮ ಮುಸ್ಲಿಂ ಬಾಂಧವರೇ, ಇವತ್ತು ನನಗಾಗಿದೆ, ನಾಳೆ ದಿನ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡಿದ್ರೆ ನಿಮಗೂ ಸಹ ಆಗೋ ಸಾಧ್ಯತೆ ಇದೆ. ಆದ್ದರಿಂದ ನಾನೇನು ಹೇಳ್ತಿದ್ದೀನಿ ಅಂದರೆ, ದಯವಿಟ್ಟು ಇದ್ರ ಮೇಲೆ ನನ್ನ ಮೇಲೆ ಆ್ಯಕ್ಷನ್ ತೊಗೊಳ್ಬೇಕು. ಇವತ್ತು ನಮ್ಮ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ, ನನಗೆ ಯಾರೂ ಇಲ್ಲ ನಮ್ಮ ಜನದಲ್ಲಿ, ನಮಗೆ ಮುಸ್ಲಿಂ ಜನ ನಾನು ಸಪೋರ್ಟ್ ಕೊಡೋದು ಬಂದಿದೆ, ಅದನ್ನು ನನ್ನಿಂದ ಕಿತ್ಕೊಳ್ತಿದ್ದಾರೆ. ನಾವು ಇವತ್ತು ಅಂಗಡಿಯಿಂದ ಬೀದಿ ಪಾಲಾಗಿದ್ದೀವಿ. ದಯವಿಟ್ಟು ನನ್ನ ಜೊತೆ ನೀವು ನಮ್ಮ JDS ಮುಖಂಡರುಗಳು, ಕಾರ್ಯಕರ್ತರು ಏನಿದ್ದಾರೆ ಅವೆಲ್ಲ ನನಗೆ ಸಹಕಾರ ಮಾಡಬೇಕಂತ ನಿಮ್ಮ ಹತ್ರ ವಿನಂತಿಸ್ಕೊಳ್ತೀನಿ. ಮತ್ತು ಆದಷ್ಟು ಬೇಗ ಇದ್ರ ಬಗ್ಗೆ ಆ್ಯಕ್ಷನ್ ತಗೊಳ್ಳಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತೀನಿ. ಜೈ JDS, ಜೈ BJP. ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.